ಚಟ್ಪಟ ಕೇಸರಿ ಬಾತ್ ಮಾಡಲು ಬೇಕಾಗಿರುವ ಸಾಮಗ್ರಿಗಳು. ವೆಲ್ಕಮ್ ಟು ಮೈ ಚಾನಲ್ ಗೋಡಂಬಿ ದ್ರಾಕ್ಷಿ. ಕೇಸರಿ ಬಾತ್ ಮಾಡಲು ಬೇಕಾಗಿರುವ ಸಾಮಗ್ರಿಗಳು. ಚಟ್ಪಟ ಕೇಸರಿ ಬಾತ್, ಕೇಸರಿ ಬಣ್ಣ, ತುಪ್ಪ, 1 ಕಪ್ ರವೆ ಎಷ್ಟು ಪ್ರಮಾಣದ ತೊಗೊಳ್ತೀವೋ ಅದರಷ್ಟೇ ಪ್ರಮಾಣದ ಸಕ್ಕರೆ, ಲವಂಗ 4. ಲವಂಗ ಹಾಕೋದರಿಂದ ಅದರ ಸುವಾಸನೆ ಹೆಚ್ಚಾಗುತ್ತದೆ. ಒಂದು ಚಮಚ ತುಪ್ಪವನ್ನು ಹಾಕಿ ಗೋಡಂಬಿ ದ್ರಾಕ್ಷಿಯನ್ನು ಅದರೊಳಗೆ ಹಾಕಿ ಫ್ರೈ ಮಾಡಿಕೊಳ್ಳಿ. ಗೋಡಂಬಿ ದ್ರಾಕ್ಷಿಯನ್ನು ಹಾಕಿ ಫ್ರೈ ಮಾಡಿ ತುಪ್ಪದಲ್ಲಿ. ಅದೇ ತುಪ್ಪದಲ್ಲಿ ರವೆಯನ್ನು ಹಾಕಿ ಫ್ರೈ ಮಾಡಿಕೊಳ್ಳಿ. ರವೆಯನ್ನು ತುಪ್ಪದಲ್ಲಿ ಹುರಿದುಕೊಳ್ಳಿ. 5 ನಿಮಿಷಗಳ ಕಾಲ ಹುರಿಯಿರಿ. ರವೆಯ ಬಣ್ಣ ಬದಲಾಗಬೇಕು. ತುಪ್ಪವನ್ನೇ ಬಳಸಿಕೊಳ್ಳಿ, ಎಣ್ಣೆಯನ್ನು ಬಳಸಬೇಡಿ. ಸಣ್ಣ ಉರಿಯಲ್ಲಿ ಇಟ್ಟುಕೊಂಡು ರವೆಯ ಬಣ್ಣ ಬದಲಾಗುವವರೆಗೂ ಹುರಿದುಕೊಳ್ಳಿ. ಸಣ್ಣ ಉರಿಯಲ್ಲೇ ರವೆಯನ್ನು ಹುರಿದುಕೊಳ್ಳಬೇಕು. ರವೆಯನ್ನು ಚೆನ್ನಾಗಿ ಹುರಿಯೋದರಿಂದ ಕೇಸರಿ ಬಾತ್ ಇದು ಬಿಡಿ ಬಿಡಿಯಾಗಿ ಚೆನ್ನಾಗಿ ಬರುತ್ತದೆ. ಉಪ್ಪಿಟ್ಟು ಮಾಡೋದಕ್ಕೂ ಸಹ ರವೆಯನ್ನು ಚೆನ್ನಾಗಿ ಹುರ್ಸ್ಕೋಬೇಕು. ನೋಡಿ, ಬಣ್ಣ ಬದಲಾಗುವವರೆಗೂ ಹುರ್ಕೊಳ್ಳಿ. ನಾನು ಕೇಸರಿ ಬಾತ್ ಮಾಡೋದಕ್ಕೆ ಬಳಸ್ಕೊಂಡಿರುವಂಥದ್ದು ಸಣ್ಣ ರವೆ. ಸಣ್ಣ ರವೆಯಲ್ಲಿ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತದೆ ಕೇಸರಿ ಬಾತ್. ಹುರಿದುಕೊಂಡ ರವೆಯನ್ನು ಒಂದು ಬೌಲ್ಗೆ ತೆಗೆದಿಟ್ಟುಕೊಳ್ಳಿ. ಬೇರೆ ಕಡೆ ಬೌಲಿಗೆ ತೆಗೆದುಕೊಳ್ಳಬೇಕು. ನಾವು ರವೆ ಎಷ್ಟು ಪ್ರಮಾಣದಲ್ಲಿ ತೊಗೊಂಡಿದ್ವೋ ಅದಕ್ಕಿಂತ 2ಕ್ಕಿಂತ ಹೆಚ್ಚಾಗಿ ನೀರನ್ನು ಹಾಕಿ. ಒಂದು ಕಪ್ ನೀರು ಮತ್ತು ಇನ್ನೂ 1 ಕಪ್ ನೀರು ಮತ್ತು ಅರ್ಧದಷ್ಟು ನೀರು, ಒಟ್ಟು 2.5 ಕಪ್ನಷ್ಟು ನೀರು. ರವೆ 1 ಕಪ್ ತೊಗೊಂಡಿದ್ದರೆ 3 ಕಪ್ ನೀರನ್ನು ಹಾಕಿ. 2.5 ಕಪ್ಪು ನೀರಿನ ಪ್ರಮಾಣ ಜಾಸ್ತಿ ಇದ್ದಷ್ಟು ಕೇಸರಿ ಬಾತ್ ರವೆಯನ್ನು ತೊಗೊಂಡಿದ್ದು ಚೆನ್ನಾಗಿ ಬರುತ್ತದೆ, ಮೃದುವಾಗಿ ಚೆನ್ನಾಗಿರುತ್ತದೆ. ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸಕ್ಕರೆ 1 ಕಪ್ ರವೆ ತೊಗೊಂಡಿದ್ದರೆ
1 ಕಪ್ ಸಕ್ಕರೆಯನ್ನು ಹಾಕಿ. ಸಕ್ಕರೆ ಪ್ರಮಾಣ ಸಿಹಿ ಕಡಿಮೆ ಬೇಕು ಅಂದರೆ ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ. ನೀರು ಬಿಸಿಯಾದ ನಂತರ ಸಕ್ಕರೆಯನ್ನು ಹಾಕಿ ನೀರನ್ನು ಕುದಿಯಲು ಬಿಡಿ. ನಾನು ಇದಕ್ಕೆ ಲೆಸನ್ಸನ್ನು ಬಳಸೋದಿಲ್ಲ, ಏಲಕ್ಕಿ ಪುಡಿಯನ್ನು ಬಳಸುತ್ತೇನೆ. ಏಲಕ್ಕಿಯನ್ನು ಚೆನ್ನಾಗಿ ಪುಡಿ ಮಾಡಿಕೊಂಡು ಕುದಿಯುತ್ತಿರುವ ನೀರಿಗೆ ಹಾಕಿ. ಏಲಕ್ಕಿಯನ್ನು ಚೆನ್ನಾಗಿ ಪುಡಿ ಮಾಡಿಕೊಂಡು ಹಾಕಿ. ಕುದಿಯುತ್ತಿರೋ ನೀರಿಗೆ 1 ಚಮಚ ತುಪ್ಪ ಹಾಕಿ. ತುಪ್ಪ ಹೆಚ್ಚಾಗಿ ಇದ್ದಷ್ಟು ಕೇಸರಿಬಾತ್ ತಿನ್ನಲು ಚೆನ್ನಾಗಿರುತ್ತದೆ. ಕೇಸರಿಯ ಕಲರ್ ಸ್ವಲ್ಪ. ನಿಮಗೆ ಕಲರ್ ಎಷ್ಟು ಬೇಕು ನೋಡಿಕೊಂಡು ಕಲರ್ನ ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಇನ್ನೂ ಸ್ವಲ್ಪ ಸಿಹಿ ಬೇಕೆಂದರೆ ಇನ್ನೊಂದು ಸ್ವಲ್ಪ ಸಕ್ಕರೆಯನ್ನು ಹಾಕಿಕೊಳ್ಳಿ. ಕುದಿಯುತ್ತಿರೋ ನೀರಿಗೆ ಗೋಡಂಬಿ ದ್ರಾಕ್ಷಿಯನ್ನು ಸಹ ಹಾಕಿ. ಎಣ್ಣೆಯಲ್ಲಿ ಹುರಿದುಕೊಂಡಂಥ, ತುಪ್ಪದಲ್ಲಿ ಹುರಿದುಕೊಂಡಿರುವಂಥ ಗೋಡಂಬಿ ದ್ರಾಕ್ಷಿ. ನೀರು ಕುದಿ ಬರುತ್ತಿರುವಾಗ ಹುರಿದಿಟ್ಟುಕೊಂಡಿರೋಂಥ ರವೆಯನ್ನು ಹಾಕಿ ಕಲಸಿ. ನೀರು ಕುದಿಯಬೇಕು. ರವೆಯನ್ನು ಹಾಕಿ ಕೈಯನ್ನು ಆಡಿಸ್ತೀರಿ. ಕೈ ಆಡಿಸ್ಲಿಲ್ಲ ಅಂದರೆ ರವೆ ಎಲ್ಲ ಗಂಟು ಗಂಟಾಗಿ ಆಗುತ್ತದೆ. ರವೆಯನ್ನು ಹಾಕಿ ಕೈಯನ್ನು ಆಡಿಸ್ತಾ ಇರಿ, ಆಗ ಗಂಟು ಆಗುವುದಿಲ್ಲ. ರವೆ ಹಾಕಿದ ನಂತರ ಕೈ ಆಡಿಸ್ತಾ ಇರಬೇಕು. ಚೆನ್ನಾಗಿ ಕಲಸಿಕೊಂಡು ರವೆಯನ್ನು 5 ನಿಮಿಷ ಬೇಯಲು ಬಿಡಿ. ಚಟ್ಪಟ ದಿಢೀರ್ ಕೇಸರಿಬಾತ್ ರೆಡಿ ಇದೆ. ದಿಢೀರಾಗಿ ಏನಾದರೂ ತಿನ್ನಬೇಕು ಸಿಹಿ ಪದಾರ್ಥ ಅಂದ್ಕೊಂಡಾಗ ಬರೀ 10 ನಿಮಿಷದಲ್ಲಿ ಮಾಡಿಕೊಳ್ಳುವಂಥ ದಿಢೀರ್ ಕೇಸರಿಬಾತ್. ಬಹುಬೇಗ ಮಾಡಿಕೊಳ್ಳುವಂಥದ್ದು. ದಿಢೀರ್ ಚಟ್ಪಟ ಕೇಸರಿಬಾತ್ ರೆಡಿಯಾಗಿದೆ. ನೀವು ಸಹ ಮಾಡಿಕೊಂಡು ತಿಂದು ಹೇಗಿದೆ ಎಂದು ತಿಳಿಸಿ. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ತಪ್ಪದೇ ಲೈಕನ್ನು ಮಾಡಿ. ಥ್ಯಾಂಕ್ ಯು ಆಲ್. ನನ್ನ ಚಾನಲನ್ನು ವೀಕ್ಷಿಸುತ್ತಿರೋರಿಗೆಲ್ಲರಿಗೂ ಥ್ಯಾಂಕ್ ಯು.